ಮದುವೆಗೆ ಎಷ್ಟು ವರ್ಷ ಆಯ್ತು? ಆಲ್ಮೋಸ್ಟ್ ಆಲ್ ಒಂದು 24-25 ವರ್ಷ ಆಯಿತು ಮದುವೆಯಾಗಿ. ಒಂದು 14 ವರ್ಷ ಒಂದು ಚೆನ್ನಾಗಿದ್ರು. ಅದಾದಮೇಲೆ ಬಿಸ್ನೆಸ್ ಎಲ್ಲ ಇಲ್ಲೇ ಹೆಚ್ಚಿ ಹತ್ರನೇ ಕ್ಯಾಂಟೀನ್ ಮಾಡ್ಕೊಂಡು ಚೆನ್ನಾಗೇ ಇದ್ರು. ರೋಡ್ ಸೈಡ್ ಕ್ಯಾಂಟೀನ್ ಮಾಡ್ಕೊಂಡು ಚೆನ್ನಾಗೇ ಇದ್ರು. ಚೆನ್ನಾಗಿದ್ದಾದ್ಮೇಲೆ ಇವಾಗ ಚೆನ್ನಾಗಿ ಬೆಳಿತವ್ರೆ ಅಂದರೆ ಬಂದೇ ಬರುತ್ತಲ್ಲಣ್ಣ. ಆ ಥರದ್ದೆಲ್ಲ ಆಗಿ ಆದಮೇಲೆ ವೈಮನಸ್ತಪ್ಪ ಅವ್ರದ್ದು ಇವ್ರು ಇಟ್ಕೊಂಡವ್ರೆ, ಇವ್ರು ಅವ್ರು ಇಟ್ಕೊಂಡವ್ರೆ ಅಂದ್ಕೊಂಡು ಹೇಳ್ಕೊಂಡೆ ಜಗಳ ಆಡ್ಕೊಂಡು ಅನುಮಾನ ಇಟ್ಕೊಂಡು ದೂರ ಆಗಿದ್ರು. ಇವಾಗ ಮಗ ಒಂದು ಕಡೆ, ಅಮ್ಮ ಒಂದು ಕಡೆ, ತಂದೆ ಎಲ್ಲ 3 ಜನ ಸಪ್ರೇಟ್ ಆಗಿದ್ರು. ಆರಾಗೆ ಅವ್ರ ಪಾಡಿಗೆ ಅವ್ರು ಇದ್ರಣ್ಣ. ಹೋಗಿ ಅವ್ಳು ಯಾರನ್ನೋ ಇಟ್ಕೊಂಡವ್ರೆ ಅಂತ ಹೇಳ್ತಿರೋದು. ಅವ್ನು ಯಾರೋ ಇಟ್ಕೊಂಡವ್ರೆ, ಅವ್ರು ಯಾರೋ ಬಂದ್ಬಿಟ್ಟು ಶಬರಿಮಲೆಗೆ ಇರುಮುಡಿಗೆ ಅಕ್ಕಿ ಹಾಕಕ್ಕೆ ಬಂದವ್ರೆ ಅಂತ ಹೇಳ್ತವ್ರೆ. ಅವ್ರು ಬಂದ್ಬಿಟ್ಟು ಅಕ್ಕಿ ಹಾಕಕ್ಕೆ ಬಂದವ್ರೆ. ನನ್ನನ್ನು ಅಷ್ಟು ವರ್ಷದಿಂದ ಇಟ್ಕೊಂಡು ನಾನು ಇದ್ದೀನಲ್ಲ, ಅವಳನ್ನೇ ಕರ್ಸ್ಕೊಂಡಿದ್ದೀಯ ಅಂತ ನಮ್ಮನೆಗೆ ಬಂದು ಮಲ್ಕೋತಿದ್ದು ಊಟ ಮಾಡ್ಕೊಂಡು. ಅವಳು ಒಬ್ಬಳೇ ಇರ್ತಿದ್ದಲ್ಲ, ಧೈರ್ಯ ಇರ್ತಿದ್ದಿಲ್ಲ. ನಮ್ಮನೆಗೆ ಬಂದು ಊಟ ಮಾಡ್ಕೊಂಡು ಮಲ್ಕೊಳ್ಳೋಳು. ಎದ್ಬಿಟ್ಟು ಫೋನ್ ಮಾಡ್ಕೊಂಡು ನಮ್ಮ ದೊಡ್ಡಮ್ಮಗೆ ಫೋನ್ ಮಾಡ್ಕೊಂಡು ಹೋಗೋಳೆ ನೈಟ್. ಶುಭಾರ ಶಬರಿಮಲೆಗೆ ಹೋಗ್ಬೇಕಾರೆ ಇರುಮುಡಿಗೆ ಮನೆಯವ್ರು ಕರ್ಸ್ಬೇಕು. ಅವನು ಅಮ್ಮ ಬಂದ್ಬಿಟ್ಟೈತೆ. ಅಮ್ಮ ಇಟ್ಕೊಂಡ್ ಬಂದಿರೋದಕ್ಕೆ ಅಲ್ಲಿ ಅವರು ಫೋಟೋ ತೆಗೆದು ನಮ್ಮ ಅಕ್ಕಂಗೆ ಕಳ್ಸವ್ರೆ. ಅಲ್ಲಲ್ಲ, ಅಲ್ಲಿ ಅವ್ರು ಅಲ್ಲಿಯವರು ಊರವರು ನಮ್ಮ ಅಕ್ಕಂಗೆ ಕಳ್ಸವ್ರೆ ಫೋಟೋ. ಅವಳು ಬಂದವಳೆ, ನೀನು ಬಂದಿಲ್ವಲ್ಲ ಅಂತ. ಅದಕ್ಕೆ ನಾನು ಅಷ್ಟು ವರ್ಷದಿಂದ ಇದೀನಲ್ಲ ಅಂದ್ಬಿಟ್ಟು ಬಂದಿಲ್ವಲ್ಲ, ನಾನು ಮದುವೆ ಆಗಿದ್ದೀನಿ, ಡೈವರ್ಸ್ ಏನು ಕೊಟ್ಟಿಲ್ವಲ್ಲ, ಬಂದಿದ್ದೀನಿ, ನಾನು ಬರಬೇಕು ಅಂತ ಬಂದು ನನ್ನನ್ನು ಕರೆದಿಲ್ವಲ್ಲ ಅಂತ ಬಂದು ಗಲಾಟೆ ಮಾಡಕ್ಕೆ ಬಂದವಳೆ. ಹೊಡೆದಾಕವ್ರು. ಇಲ್ಲ, ಅಲ್ಲಿಂದ ಬಂದು ಶಬರಿಮಲೆಯಿಂದ ಬಂದು ನೈಟು ಶನಿವಾರ ನೈಟ್ ಬೆಳಗ್ಗೆನೆ ಬಂದಿರೋದು. ಮಧ್ಯಾಹ್ನ ಹೋಗಿರೋದು ಗೊತ್ತಿಲ್ಲ, ಬಂದಿರೋದು ಶನಿವಾರ ಬಂದಿರೋದು. ಬಂದಿಸನೇ ನಮ್ಮ ಅಕ್ಕ ಗಲಾಟೆಗೆ ಹೋಗೋಳೆ. ಕೇಳಕ್ ಹೋಗಿ ಗಲಾಟೆ ಮಾಡ್ಕೊಂಡವ್ರೆ. 9:15 ಪಕ್ಕದ ಮನೆಯವ್ರು ಹೇಳ್ತಿರೋದು. 9:15 ಜೋರಾಗಿ ಗಲಾಟೆ ಆಯ್ತಿತ್ತಣ್ಣ. ನಾವು ನಾರ್ಮಲ್ ಆಗಿ ಅಷ್ಟು ವರ್ಷದಿಂದ ಗಲಾಟೆ ನೋಡ್ಕೊಂಡೇ ಇದೀವಿ, ನಮಗೆ ಹೆಂಗೆ ಗೊತ್ತಾಗುತ್ತೆ, ಒಳಗಡೆ ಆಗಿರೋದು ಗೊತ್ತಿಲ್ಲ. ಒಟ್ಟು ಗಲಾಟೆ ಒಂದು 9:15 9:45 ತನಕ ಗಲಾಟೆ ಮಾಡ್ಕೊಂಡ್ರು. ಅದಾದ್ಮೇಲೆ ನಮಗೇನು ಗೊತ್ತಿಲ್ಲ ಅಂತ ಅವ್ರು ಹೇಳ್ತಾರೆ. ಈಗ ಇಲ್ಲಿ ಹಾಕಿದ್ರಿಂದ ಗೊತ್ತಾಗಿದ್ದ ಹೆಂಗೆ ವಿಚಾರ? ಇಲ್ಲಿ ಗೊತ್ತಾಗಿದ್ದು ಅವ್ರು ಹೇಳ್ತಿರೋದು, ನಮಗೇನು ಫ್ಯಾಮಿಲಿಯವರೆಲ್ಲ ಫೋನ್ ಮಾಡೋರೆ, ಅವ್ರದ್ದು ಸ್ವಿಚ್ ಆಫು, ಮನೆಯವ್ರದ್ದು ಸ್ವಿಚ್ ಆಫು, ಎಲ್ಲರದ್ದು ಸ್ವಿಚ್ ಆಫ್ ಬಂದಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿಲ್ಲ ಅಣ್ಣ. 4:45 ನಮ್ಮ ಅಕ್ಕನ ಮಗ ಇದ್ದಾನಲ್ಲ, ನೆನ್ನೆ ಅಕ್ಕನ ಮಗ ಫೋನ್ ಮಾಡಿರೋದು, ಸ್ಟೇಷನ್ ಕಡೆಯಿಂದ ಫೋನ್ ಮಾಡಿರೋದು. ಆ ಪೊಲೀಸ್ನವರೆಲ್ಲ ಇಟ್ಕೊಂಡು ಫೋನ್ ಮಾಡಿಸಿರೋದು, ರಿಪೋರ್ಟ್ ಮಾಡಿರಿ ಅಂತ ಅವ್ರಿಗೆ ಕಳಿಸಿರೋದು. ಅವನು ನಮಗೆ ನಮ್ಮ ತಮ್ಮ ಇದ್ದಾನೆ. ಸ್ಟೇಷನ್ಗೆ ಹೆಂಗ್ ವಿಚಾರ ಹೋಯ್ತು ಅಂತ ನಾನು ಕೇಳ್ತೀನಿ. ಸ್ಟೇಷನ್ಗೆ ಇಲ್ಲ, ಇವರೇ ಸರೆಂಡರ್ ಆಗಿದ್ದಾರೆ. ಹೋಗಿ ಈಗ ಸಾಯಿಸಿದಾರಲ್ಲ, ಅವರೇ ಹೋಗಿ ಸರೆಂಡರ್ ಆಗಿದ್ದಾರೆ. ಅವರೇ ಹೋಗಿ ಸರೆಂಡರ್ ಆಗಿ ಇದು ಮಾಡಿದ್ಮೇಲೆ ಮಗಗೆ ಫೋನ್ ಮಾಡಿದ್ದೀನಿ ಅಂತ ಹೇಳ್ತವ್ರೆ. ಅದು ಏನಾಗಿದೆ, ಒಳಗಡೆ ಏನು ಮಾಡವ್ರೆ ಒಂದು ಗೊತ್ತಾಗ್ತಿಲ್ಲ. ಇದಂತೂ ಪ್ರೀ ಪ್ಲಾನ್ಡ್ ಅಣ್ಣ. ಹೇಗೆ ಶನಿವಾರ ನೈಟ್ ಆಗಿರೋದು 9:15 ನ್ಯಾಷನಲ್ ಹೈವೇ ಅಣ್ಣ. ಇದು ಒಬ್ಬನೇ ತಂದ್ಬಿಟ್ಟು ತೆಗೆದು ಡಿಸ್ಪೋಸ್ ಮಾಡೋಕ್ಕಾಗೋ ಚಾನ್ಸ್ ಇಲ್ಲ. ಆ ಸೇತುವೆ ನೋಡ್ರಿ, ಬೇಕಾರೆ ಅಲ್ಲಿ ಸೇತುವೆ ನೋಡ್ರಿ, ಒಬ್ಬನೇ ತೆಗೆದ್ಬಿಟ್ಟು ಬಾಡಿ ಅಲ್ಲಿ ಹಾಕಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿಂದ ಒಂದು 5 ಕಿಲೋಮೀಟರ್ ಇರ್ಬೋದಣ್ಣ. ಅವ್ರು ಹೇಳ್ತಿರೋದೇನಂದ್ರೆ ಬಾಡಿ ತಂದ್ಬಿಟ್ಟು ಒಬ್ಬನೇ ಹಾಕ್ತೀನಿ ಅಂತ. ಅರಸೀಕೆರೆ ಸಿಟಿನೇ, ಸುಭಾಷ್ ನಗರ. ಮದುವೆ ಆಗಿರೋದು ಇಲ್ಲಿಗೆ, ಇದು ಯಡಿಯೂರಿಗೆ, ಆಲೂರು ಯಡಿಯೂರು. ಚೆನ್ನಾಗೇ ಇದ್ರು. ನಮ್ಮ ಕುಟುಂಬದಲ್ಲೇ ಬದುಕ್ತಿ, ಅವಳೇ ಚೆನ್ನಾಗಿ ಬದುಕ್ತಿದ್ದ, ಚೆನ್ನಾಗೇ ಬದುಕಿದ್ದು. ಮನೆಯೆಲ್ಲ ಕಟ್ಸಿರೋ 2 ಸೈಟ್ ಇದಾವೆ. ಇಲ್ಲೊಂದು ಸೈಟ್ ಇತ್ತು. ಇವಾಗ ಜಗಳ ಆದ್ಮೇಲೆ ಸೈಟಲ್ಲಿ ನನಗೂ ದುಡ್ಡು ಬೇಕು ಅಂತ ಡಿಕ್ಲೇರ್ ಮಾಡ್ಕೊಂಡು 3 ಜನನು ಹಂಚ್ಕೊಂಡ್ರು ದುಡ್ಡನ್ನ. ಸೈಟ್ ಸಿಗಲ್ಲ ಅಂದ್ಬಿಟ್ಟು ದುಡ್ಡನ್ನ 3 ಜನನು ಹಂಚ್ಕೊಂಡು ಇದು ಮಾಡಿದ್ರು. ಮನೆಗೆ ಮತ್ತೆ ಬರ್ತಾರೆ ಅಂತಾನೆ ಇದು ಮಾಡಿರ್ತಾರೆ. ಆಸ್ತಿ ಎಲ್ಲ ಐತೆ, ಜಮೀನೆಲ್ಲ ಐತೆ. ಈಗ ದುಡ್ಡು ಆಸ್ತಿ ಮಾಡಿದ್ದು ಇವರು? ಹೌದು, ಇವಳೇ ಮಾಡಿರೋದು. ಕ್ಯಾಂಟೀನ್ ನಿಂತ್ಕೊಂಡು ಮಾಡಿರೋದೇ ಇವಳು. ಅವ್ರನ್ನ ಇದು ಮಾಡಕ್ಕೆ ಏನಾಗಬೇಕು ಅಂತೀರಿ ಸರ್? ನ್ಯಾಯ ಬೇಕು ಸರ್. ಇವಾಗ ನಮಗೆ ಗೊತ್ತಿರೋಂಗೆ ಒಬ್ಬನ ಕೈಯಿಂದ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸರ್ ಇದು. ಯಾಕೆಂದರೆ ಬಾಡಿನ ನ್ಯಾಷನಲ್ ಹೈವೇ, ಅದು ಬೇರೆ ಎಲ್ಲೋ ತಗೊಂಡೋಗಿ ಕೆರೆ ಒಳಗೆ ಎಸ್ತಾರೆ ಅಂದರೆ ನಂಬೋದು. ಈಗ ನ್ಯಾಷನಲ್ ಹೈವೇ ಒಬ್ಬನೇ, ಆ ಸೇತುವೆಯಿಂದ ಒಬ್ಬನೇ 2 ಸೇತುವೆ ಇದೆ, ಅದನ್ನು ಡಂಪ್ ಮಾಡಿ ಅಲ್ಲಿಗೆ ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಮನೇಲಿ ಹೊಡೆದವ್ರೆ, ಅದಂತೂ ಒಪ್ಕೋತೀವಿ. ಮನೇಲಿ ಹೊಡೆದು ಒಬ್ಬನೇ ಬಾಡಿ ತಂದು 3-4 ಜನ ಹಾಕೋಗೋರೆ. ಅದು ಕಾರಲ್ಲಿ ಹಾಕಿರ್ಬೋದು, ಬೈಕಲ್ಲಿ ಆಗಿರ್ಬೋದು. ಮುಂದ್ಗಡೆ ಗ್ರ್ಯಾಂಡ್ ಹೋಟ್ಲು ಇದಿದೆ, ಕ್ಯಾಮ್ರಾ ಇದೆ. ಸ್ವಲ್ಪ ರಿಪೋರ್ಟ್ ಮಾಡ್ಕೊಂಡು ನ್ಯೂಸ್ ಸ್ವಲ್ಪ ಇದು ಮಾಡಿ ಸರ್, ಸ್ವಲ್ಪ ನ್ಯಾಯ ತರಿಸ್ಕೊಡಿ ಸರ್. ಪ್ರದೀಪ್ ಅಂತ.